ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇವತ್ತು ನಾನು ನಮ್ಮ ಮಮ್ಮಿ ಮತ್ತು ನಮ್ಮ ಮೇಲೆ ಮನೆ ಆಂಟಿ ಒಬ್ಬರು 3 ಜನನೂ ಚಿಕ್ಕಪೇಟೆ ಹೋಗ್ತಾ ಇದ್ದೀವಿ. ಹಬ್ಬಕ್ಕೆ ಸ್ಯಾರಿ ಎಲ್ಲ ತೊಗೊಂಡಿದ್ದೀವಿ. ಡೆಕೋರೇಷನ್ಗೆ ಏನಾದರೂ ಒಂದು ತೊಗೊಳ್ಳೋಣ ಅಂತ ಏನೆಲ್ಲನೂ ತೊಗೊಂಡಿಲ್ಲ. ಸುಮ್ಮನೆ ನಮ್ಮ ಹತ್ರ ಆಲ್ಮೋಸ್ಟ್ ಎಲ್ಲ ಇದೆ. ಅದು ಬ್ಯಾಕ್ ಡ್ರಾಪ್ ಏನಾದರೂ ತೊಗೊಳ್ಳೋಣ ಅಂತ ಅಷ್ಟೇ. ಬೇಗ ಎದ್ದೆ. ಸೊ ಇವಾಗ ನಮ್ಮಪ್ಪ ಬರ್ತಾ ಇಲ್ಲ. ನಮ್ಮಪ್ಪ ಜೊತೆ ಹೋದರೆ ನಮ್ಮಪ್ಪಗೆ ಪೇಷನ್ಸ್ ಇಲ್ಲ. ನಮ್ಮಪ್ಪ ಜೊತೆ ಹೋದರೆ ಕಾರ್ ಪಾರ್ಕ್ ಮಾಡೋದು ಅದೆಲ್ಲ ತಲೆನೋವು ಅಂದ್ಬಿಟ್ಟು ನಾನು ನಮ್ಮ ಮಮ್ಮಿ ಬಸ್ಸಲ್ಲಿ ಹೋಗ್ತೀವಿ. ಆ ಕಡೆಯಿಂದ ಬರಬೇಕಾದ್ರೆ ಆಟೋದಲ್ಲಿ ಬರ್ತೀವಿ. ಸೊ ಲೆಟ್ಸ್ ಗೋ ಗೈಸ್. ಹೊಸೂರು ಬಸ್ ಸ್ಟಾಪ್ ಇದು. ಫುಲ್ ನೈಸ್. ರೀಚ್ ಆಗಿದ್ದೀವಿ ಗೈಸ್. ನಾವು ನೋಡ್ತಿದ್ದೇವೆ. ಮಮ್ಮಿ ನಮ್ಮ ಇದೆ ಸ್ವಲ್ಪ ದೊಡ್ಡದು ತಾನೆ, ಇಷ್ಟಿಲ್ಲ ತಾನೆ ನಮ್ಮ ಇರೋದು. ಹೈಟ್ ಇಲ್ಲ. ಅದು ಕಟ್ಟೆ ಮೇಲೆ ಇಡ್ಸೋದಿಲ್ಲ ನಮ್ಮ ದೇವ್ರ ಮನೆ ಕಟ್ಟೆ ಮೇಲೆ. ಚಿಕ್ಕಪೇಟೆಗೆ ಬಂದ್ಬಿಟ್ಟು ಬರೀ ಆರೆಂಜ್ ಸೌಂಡ್ ಏನು ಕೆಲಸ ತಲೆನೂ ಬಂದ್ಬಿಟ್ಟಿದೆ ನಂಗಂತೂ. ನಂಗೆ ಇದು ನೋಡಿದ್ರೆ ವೆಂಕಟೇಶ್ವರ ವಿಗ್ರಹ ನೋಡೋ ಒಂಥರ ಬ್ಲೆಸ್ಡ್ ಫೀಲಿಂಗ್. ನಂಗೆ ಮಮತಾ ನೆನಪಾಗುತ್ತೆ. ತೋರಿಸಿ ಹಂಗೆ ಮೀಡಿಯಂ. ಆ್ಯಂಡ್ ನಮ್ಮ ಮಮ್ಮಿದು ಒಂದು ಸ್ಯಾರಿ ಇತ್ತು. ಸೊ ಅದಕ್ಕೆ ಅದ್ರ ಮ್ಯಾಚಿಂಗ್ ಬಾರ್ಡ್ರು ತೊಗೋಬೇಕು ಅಂದ್ಬಿಟ್ಟು ನಮ್ಮ ಮಮ್ಮಿ ಫೋಟೋ ಹಿಡ್ಕೊಂಡ್ಬಂದಿದ್ರು. ಫೋಟೋ ಹಿಡ್ಕೊಂಡು ಹೋಗ್ಬಾರ್ದು, ಆ್ಯಕ್ಚುಲಿ ಫ್ಯಾಬ್ರಿಕ್ ತೊಗೊಂಡು ಹೋಗಬೇಕು. ಯಾಕಂದರೆ ಫೋಟೋದಲ್ಲಿ ಒಂದು ಸ್ವಲ್ಪ ಕಲರ್ ವೇರಿಯೇಷನ್ಸ್ ಇರುತ್ತೆ. ಅದೇ ಡೈರೆಕ್ಟಾಗಿದ್ದರೆ ಕರೆಕ್ಟಾಗಿರುತ್ತೆ. ಅದು ಹಸುದೇ ಪಿಚ್ವಾಯಿ ಪ್ರಿಂಟ್ ಅಂತೆ. ಅದು ಚೆನ್ನಾಗಿದೆ, ಆ ಪರ್ಪಲ್ ಕಲರ್ದು. ಡೋರ್ ಪರ್ಮನೆಂಟ್ ಹಾಕ್ಬೋದು. ಅದು ಅದು ಚೆನ್ನಾಗಿದೆ. ಯಕ್ಷಗಾನ ದೃಷ್ಟಿಬೊಮ್ಮೆ. ಇದೊಂದು ಪಿಚ್ ವೈಟ್ ತಗೊಂಡೆ. ಲಾಸ್ಟ್ ಟೈಮ್ ಪಿಂಕೆ ಮಾಡಿದೀವಲ್ಲ ಮಮ್ಮಿ. ಸೊ ಗೈಸ್, ಜನ ಅಂದರೆ ಜನ ಗೈಸ್. ನಂಗಂತೂ ಫುಲ್ ಸಾಕಾಗ್ಬಿಟ್ಟಿದೆ, ಆಗ್ತಾನೆ ಇಲ್ಲ ನನಗೆ. ನಮ್ಮ ಮಮ್ಮಿ ಏನೋ ಬ್ಲೌಸ್ ಪೀಸು ಡೆಕೋರೇಷನ್ ಐಟಮ್ಸ್ ಎಲ್ಲ ತೊಗೊಂಡ್ವಿ. ನಾವು ಬ್ಲೌಸ್ ಪೀಸ್ ಎಲ್ಲ ತೊಗೋಬೇಕಷ್ಟೇ. ಸಿಕ್ಕಾಪಟ್ಟೆ ಜನ. ನಾವು ಬೆಳಗ್ಗೆನೇ ಬಂದ್ವಿ, ಅಂದರೂ ಇಷ್ಟು ಜನ ಇದ್ದಾರೆ. ಇವಾಗ ಜನ ಸ್ಟಾರ್ಟ್ ಆಗಿದೆ. 12:30 ಟೈಮ್. ನಾನು ಫಸ್ಟ್ ಟೈಮ್ ಚಿಕ್ಕಪೇಟೆಗೆ ಬಂದಿರೋದು. ಅಯ್ಯೋ ಯಾಕಾದ್ರು ಬಂದು ಅನಿಸ್ತದೆ. KG ಲೆಕ್ಕದಲ್ಲಿ ಕೊಡಿಸ್ತಾ ಇದ್ದಾರೆ ಗೈಸ್. ನೋಡಿ, ಬಟ್ಟೆನೆಲ್ಲ ತೂಕ ಹಾಕ್ಬಿಟ್ಟು ರೇಟು KG ಲೆಕ್ಕ. ಆ್ಯಂಡ್ ಗೈಸ್, ಚಿಕ್ಕಪೇಟೆಯಲ್ಲಿ ಫ್ಯಾಬ್ರಿಕ್ಸ್ ಅಂತೂ ತುಂಬಾ ಚೆನ್ನಾಗಿದೆ. ಇದರ ಪ್ರಿಂಟ್ಸ್ ಆಗಲಿ ಆಚೆ ಕಡೆ ಅಂದರೆ ಸ್ಟಾರ್ಟಿಂಗ್ ಎಂಟ್ರೆನ್ಸಲ್ಲಿ ಮಾತ್ರ ತೊಗೋಬೇಡಿ. ತುಂಬ ಒಳಗೆ ಹೋಗಿ ತೊಗೊಳ್ಳಿ. ಯಾಕಂದರೆ ಎಲ್ಲರ ಒಂದೊಂದು ಶಾಪ್ದು ಒಂದೊಂದು ಪ್ರೈಸ್ ವೇರಿಯೇಷನ್ಸ್ ಇದೆ. ಆ್ಯಂಡ್ ನಂಗೆ ತುಂಬಾ ಸುಸ್ತಾಗ್ಬಿಟ್ಟಿತ್ತು. ನನ್ನ ಕಣ್ಣು ನೋಡಿದ್ರೆ ನೋಡ್ಬೋದು. ಬೆಳಗ್ಗೆನೇ ಬೇಗ ಎದ್ಬಿಟ್ಟು, ಹಾಲಿಡೇ ಇದ್ದಾಗ ನಂಗೆ ಬೆಳಗ್ಗೆ ಬೇಗ ಎದ್ದರೆ ಆಗೋದೇ ಇಲ್ಲ ಫಸ್ಟು. ಆಮೇಲೆ ಬೆಳಗ್ಗೆ ಊಟ ತಿಂದಿದ್ದು 12 ಗಂಟೆ 1:30 ಟೈಮ್ ಆದರೂ ಏನೂ ತಿಂದಿಲ್ಲ. ಮನೆಗೆ ಬರೋ ತನಕ ಏನೂ ತಿಂದಿಲ್ಲ. ಯಾವುದೋ ಒಂದು ಚಿಕ್ಕ ಹೋಟ್ಲು ಇತ್ತು ಅಷ್ಟೇ. ನಾವು ಶಾಪಿಂಗ್ ಮಾಡಿದ ದಾರಿಯಲ್ಲಿ ಅಲ್ಲಂತೂ ತುಂಬ ಜನ ತುಂಬಿಬಿಟ್ಟಿದ್ರು. ನಂಗೆ ಊಟನೂ ಬೇಡ ಏನೂ ಬೇಡ ಅನಿಸ್ಬಿಡ್ತು. ಆ್ಯಂಡ್ KR ಮಾರ್ಕೆಟ್ಗೆ ಹೋಗಿ ಸುಮ್ಮನೆ ಹಂಗೆ ಫ್ಲವರ್ ಜನ ಇದ್ದಾರೆ ಅಂತ ನನಗಂತೂ ಸಾಕಾಗ್ಬಿಟ್ಟಿದೆ. ಬೆಳಗ್ಗೆ ತಿಂದಿದ್ದು ಇನ್ನೂ ಏನೂ ತಿಂದಿಲ್ಲ. ನಾನು ಕ್ಯಾಶಲ್ಲಿ ಹಾಕ್ಬಿಟ್ಟಿದ್ದೀನಿ. ಅಮ್ಮ ಏನೋ ಇಸ್ಕೊತಾ ಇದ್ದಾರೆ. ಎಷ್ಟು ಇಸ್ಕೊಂಡ್ರು ಆಗ್ತಾರೆ. ಸೊಂಟ ಮಮ್ಮಿ ಆಂಟಿ ಎಲ್ಲಿ ಬಾ ಹೋಗೋಣ. ವ್ಲಾಗ್ ಕಂಟಿನ್ಯೂ ಮಾಡ್ತಿದ್ದೀನಿ. ಸೊ ಏನೇನು ತೊಗೊಂಡ್ರಿ ಚಿಕ್ಕಪೇಟೆದಲ್ಲಿ ಅಂತ ತೋರಿಸ್ತೀನಿ. ಚಿಕ್ಕಪೇಟೆದಲ್ಲಿ ಏನು ವ್ಲಾಗ್ ಮಾಡೋದಕ್ಕಾಗಲಿ, ಯಾಕಂದರೆ ಫುಲ್ ಜನ. ಇನ್ನೊಂದು ಆಮೇಲೆ ಫೋನ್ ಹಿಂಗೆ ಇಟ್ಕೊಂಡ್ರೆ ನನಗೆ ಏನೋ ಭಯ. ನನಗೆ ಜಾಸ್ತಿ ಜನ ಇದ್ದಾಗ ನಂಗೆ ಫೋನ್ ಮೇಲೆ ಇಟ್ಕೊಂಡು ನರ್ವಸ್ಸು ಮತ್ತು ಒಂಥರ ಏನೋ ಭಯ. ಅದಕ್ಕೆ ನಾನು ಮಾಡೋಕ್ಕೆ ಹೋಗಿಲ್ಲ. ಸುಮ್ಮನೆ ಒಂದು ಮಿನಿ ವ್ಲಾಗ್ ಥರ ಒಂದು ಮಾಡಿ ಒಂದು ಸ್ಮಾಲ್ ಕ್ಲಿಪ್ಪಿಂಗ್ಸ್ ತೊಗೊಂಡೆ, ಅಷ್ಟು ಬಿಟ್ಟರೆ ಬೇರೆ ಏನೂ ಮಾಡಿಲ್ಲ. ಸೊ ಏನು ತೊಗೊಳೋಣ ಅಂತ ತೋರಿಸ್ತೀನಿ, ಏನು ತೊಗೊಂಡೆ ಅಂತ ತೋರಿಸ್ತೀನಿ. ಸೊ ಫಸ್ಟ್ಲಿ ಇದೊಂದು ಬಟ್ಟೆ ಪೀಸ್ ತೊಗೊಂಡೆ, ಕ್ಲಾತು ಕಲಂಕಾರಿ ಪ್ರಿಂಟ್ದು. ಇದರಲ್ಲಿ ಚೂಡಿದಾರ್ ಹೊಲ್ಸ್ಕೊಳ್ಳೋಣ ಅಂದ್ಬಿಟ್ಟು ಬರೀ ಒಂದು ಟಾಪ್ ಹೊಲ್ಸ್ಕೊಳ್ಳೋ ಅಷ್ಟು ತೊಗೊಂಡಿದ್ದೀನಿ ಅಷ್ಟೇ. 2.5 ಮೀಟರ್ಸ್ ತೊಗೊಂಡೆ. 1 ಮೀಟರ್ಗೆ 650 ಅಂತೆ. ಆಮೇಲೆ ಏನಾಯಿತು, ಇದನ್ನ ತೊಗೊಂಡಾದ್ಮೇಲೆ ಮುಂದಕ್ಕೆ ಹೋದ್ಮೇಲೆ ಇನ್ನೊಂದು ಅಂಗಡಿ ಇತ್ತು ಇದೇ ಥರ ಪ್ರಿಂಟ್ಸ್ ಕ್ಲಾತ್ ಎಲ್ಲ ಹಾಕಿದ್ರು. ಅಲ್ಲಿ ಕೇಳಿದ್ರೆ 500 ಅಂದರು. ಸೊ ಒಳಗೆ ಹೋಗ್ತಾ ಚಿಕ್ಕಪೇಟೆ ಒಳಗೆ ಹೋಗ್ತಾ ಇನ್ನೂ ಕಮ್ಮಿ ರೇಟ್ ಇರುತ್ತೆ. ಒಳಗೆ ಹಿಂಗೆ ಸ್ಟಾರ್ಟಿಂಗ್ ರೋಡ್ ಸೈಡಿರೋ ಅಂಗಡಿಗಳು ಕೇಳಿದ್ರೆ ಜಾಸ್ತಿ ಹೇಳ್ತಾರೆ. ಸೊ ಇದೊಂದು ತೊಗೊಂಡೆ. ನನಗೆ ಈ ಕಲಂಕಾರಿ ಪ್ರಿಂಟ್ದು ಏನೋ ಹುಚ್ಚಿಡ್ಬಿಟ್ಟಿದೆ. ನಂಗೆ ಸಖತ್ ಇಷ್ಟ ಆಗ್ತಿದೆ ಈ ನಡುವೆ.
ಸೊ ಇದರಲ್ಲಿ ಒಂದು ಟಾಪ್ ಹೊಲ್ಸ್ಕೊತೀನಿ, ಅಂದರೆ ಕೌಗೆ ಮ್ಯಾಚ್ ಆಗೋದಾದ್ರು ಲೆಗಿಂಗ್ಸು ದುಪ್ಪಟ್ಟ ಹಾಕ್ಕೊಂಡು ಮ್ಯಾಚ್ ಮಾಡ್ತೀನಿ ಅಷ್ಟೇ. ಆ್ಯಂಡ್ ನೆಕ್ಸ್ಟು ಏನೂ ಅಷ್ಟಾಗಿ ಶಾಪಿಂಗ್ ಮಾಡಿಲ್ಲ, ನಮ್ಮ ಹತ್ರ ಆಲ್ಮೋಸ್ಟ್ ಎಲ್ಲ ಇದೆ. ಸುಮ್ಮನೆ ಈ ಸಲ ಒಂದು ಬ್ಯಾಕ್ ಟಾಪ್ ಚೇಂಜ್ ಮಾಡೋಣ ಅಂದ್ಬಿಟ್ಟು ಮತ್ತು ಫ್ಲವರ್ ಡೆಕೋರೇಷನ್ ಚೇಂಜ್ ಮಾಡೋಣ ಅಂದ್ಬಿಟ್ಟು ಅಷ್ಟಕ್ಕೆ ಮಾತ್ರ ಹೋಗಿದ್ದಿದ್ದು ಅಷ್ಟೇ. ಆ್ಯಂಡ್ ಇದೊಂದು ಬ್ಯಾಕ್ ಡ್ರಾಪ್ ತೊಗೊಂಡೆ. ಇದು ಫುಲ್ ಬಿಚ್ ತೋರ್ಸೋಕ್ಕಾಗಲ್ಲ, ತುಂಬ ಉದ್ದ ಇದೆ. ಅದೇ ಹಿಂಗೆ ಕಾಣಿಸುತ್ತೆ ಅದು. ಇವಾಗ ಫೋಕಸ್ ಆಯಿತು. ಸೊ ಹಿಂಗೆ ಕಾಣಿಸುತ್ತದು. ಸೊ ಅದೊಂದು ತೊಗೊಂಡ್ರಿ. ಆ್ಯಂಡ್ ನೆಕ್ಸ್ಟು ನಮ್ಮ ಮನೆಗೆ ಯಾವುದೋ ಹಬ್ಬಕ್ಕೆ ಅರ್ಶಿನ ಕುಂಕುಮಕ್ಕೆ ಎಣ್ಣೆ ಹಾಕೊಂಡು ತಲೆಯೆಲ್ಲ ಬೋಡಿ ಕಾಣಿಸ್ತಿದ್ದೀನಿ ಗೈಸ್, ಡೋಂಟ್ ಮೈಂಡ್. ಸೊ ಅರ್ಶಿನ ಕುಂಕುಮ ಕೊಡಬೇಕು ಅಂದ್ಬಿಟ್ಟು ಆಲ್ಮೋಸ್ಟ್ ಒಂದು ಆಲ್ರೆಡಿ ಮನೇಲಿ ಒಂದು 15 ಪೀಸಸ್ ಇತ್ತು, ಮತ್ತು ಇನ್ನು ಒಂದು 10 ಪೀಸಸ್ ಏನೋ ನಮ್ಮ ಮಮ್ಮಿಗೆ ತೊಗೊಬಂದರು. ಸೊ ಈ ಥರದ್ದು ಒಂದು 10 ಪೀಸಸ್ ತೊಗೊಂಡ್ರು. ಆ್ಯಂಡ್ ದೆನ್ ಅರ್ಶಿನ ಕುಂಕುಮಕ್ಕೆ ಬಂದವ್ರಿಗೆ ಏನು ಹೇಳ್ತಾರೆ, ಬಟ್ಲು ರಿಟರ್ನ್ ಗಿಫ್ಟ್ಗೆ ಈ ಥರದೊಂದು ಬಟ್ಲು ತೊಗೊಂಡ್ರು. ಒಂದು ಪೀಸ್ಗೆ 24 ರುಪೀಸ್ ಏನೋ ಬಿತ್ತು. ಒಂದು ಪೀಸಿಗೆ 24 ರುಪೀಸ್ ಏನೋ ಬಿತ್ತು ಅಷ್ಟೇ. ಅದೇ ಚಿಕ್ಕಪೇಟೆಗೆ ಹೋದರೆ ಕಮ್ಮಿ. ಅದೇ ಇಲ್ಲಿನ ಲೋಕಲ್ ಶಾಪ್ಸಲ್ಲಿ ತೊಗೊಂಡ್ರೆ ಒಂದಕ್ಕೆ 170-80 ಹಂಗೆ ಹೇಳ್ತಾರೆ. ನಾನು ಫಸ್ಟ್ ಟೈಮ್ ಹೋಗಿದ್ದು ಚಿಕ್ಕಪೇಟೆಗೆ. ಅಯ್ಯೋ ಆ ಜನ ನೋಡಿ ನಂಗೆ ಭಯನೇ ಆಗೋಯ್ತು, ಎಷ್ಟು ಜನ, ಮೈ ಗಾಡ್. ನಾವು ಬೇಗ ಹೋಗಿದ್ವಿ. ಬೇಗ ಹೋಗಿದ್ರೆ ಸ್ವಲ್ಪ ಕಮ್ಮಿ ಜನ ಇದ್ದರು. ಬೆಳಗ್ಗೆ ಒಂದು 10:30ವರೆಗೂ ಕಮ್ಮಿ ಜನ ಇದ್ದರು. ಅದಾದ್ಮೇಲೆ ಶುರು ಅದು ನೋಡಿ. ಆ್ಯಂಡ್ ಈ ಥರದ್ದು ಫೇಕ್ ಫ್ಲವರ್ಸ್, ಇದು ಈ ಥರದ್ದು ಫೇಕ್ ಫ್ಲವರ್ಸ್ ತೊಗೊಂಡ್ರು. ನನ್ನ ಕೈಗಿಂತ ಉದ್ದ ಇದೆ. ಈ ಥರ ಕೆಳಗೆ ಹಿಂಗಿದೆ 5 ಲೋಟಸ್ ಕೆಳಗೆ, ಮೇಲ್ಗಡೆ 3 ಲೋಟಸ್. ಇದನ್ನ ಸುಮ್ಮನೆ ಹ್ಯಾಂಗ್ ಮಾಡೋದಕ್ಕೆ ಇದು ಚೆನ್ನಾಗಿದೆ ಅಂದ್ಬಿಟ್ಟು ಇವೆರಡು ಜೊತೆ ಪೇರ್ ಬಂದು ಈ ಪೇರ್ ಬಂದು 450 ಹೇಳಿದ್ರು. ಆ್ಯಂಡ್ ಲೋಟಸ್ ಮೇಲೆ ಡಿಪೆಂಡು. ಇವಾಗ ಬರೀ 3 ಲೋಟಸ್ ಇದ್ದು ಇದಿಲ್ಲ ಅಂದರೆ 350. ಇಲ್ಲೂ ಇದ್ದರೆ ಇಟ್ಸ್ 450. ಪರವಾಗಿಲ್ಲ. ಇನ್ಸ್ಟಾಗ್ರಾಮಲ್ಲೆಲ್ಲ ಇವಾಗ ಅವರೇ ತಗೊಂಡು ಬಿಸ್ನೆಸ್ ಮಾಡೋರು 1 ಪೇರ್ಗೆ 1000 ಆ ಥರ ಟೈಮ್ನೇ ಹೇಳ್ತಾರೆ. ಆ್ಯಂಡ್ ನೆಕ್ಸ್ಟು ಆ್ಯಂಡ್ ನೆಕ್ಸ್ಟ್ ಕೂಡ ಸೇಮ್ ಗೈಸ್, ಅದೇ ಥರದಕ್ಕೆ ಮ್ಯಾಚ್ ಆಗೋ ಥರ ಇದು ಸಪ್ರೇಟಾಗಿ ತೊಗೊಂಡಿದ್ದು. ಇದು 10 ಪೀಸಸ್ಗೆ ಎಷ್ಟೋ ಕೊಟ್ಟರು. ಮಮ್ಮಿ ಮೇಲೆ ಆಚೆ ಹೋಗ್ಬಿಟ್ಟಿದ್ದಾರೆ ಅನ್ಸುತ್ತೆ. ನಾನೇ ನೆನಪು ಮಾಡ್ಕೊತೀನಿ ರೀ. ಎಷ್ಟು ಕೊಟ್ವಿ? ನೆನಪಾಯ್ತು. 10 ಈ ಥರ 10 ಪೀಸಸ್ಗೆ 600 ಏನೋ ಕೊಟ್ವಿ. ಈ ಥರದ್ದು ಇಷ್ಟು ಲೆಂತಿಂದು ಇತ್ತು. ಇಷ್ಟು ಲೆಂತಿಂದು ನೋಡಿ, ನಾನು ಹಾಫ್ ಕೈ ಇಟ್ಕೊಂಡಿದ್ದೀನಲ್ಲ, ಇಷ್ಟು ಲೆಂತಿಂದು ಇತ್ತು. ಅದು 10 ಪೀಸಸ್ಗೆ 350. ಇಷ್ಟು ಉದ್ದ ಲೆಂತ್ ಇರೋದು 10 ಪೀಸಸ್ಗೆ 650 ಹೇಳಿದ್ರು 600 ಕೊಟ್ವಿ. ಸೊ ಈ ಥರದ್ದು 10 ಪೀಸಸ್ ಆಲ್ಮೋಸ್ಟ್ ಇದೆ. ಇನ್ನು ಇದನ್ನ ಬೇಕಾದ್ರೆ ನೆಕ್ಸ್ಟ್ ಇಯರ್ ಯೂಸ್ ಮಾಡ್ಬೋದು. ನಮ್ಮಮ್ಮ ನೆಕ್ಸ್ಟ್ ಇಯರ್ ನಾನು ಮಾಡಲ್ಲ, ನನ್ನ ಕೈಲಿ ಆಗಲ್ಲ, ದೇವ್ರ ಮೇಲೆ ಕೂರಿಸ್ತೀನಿ, ನನಗೆ ಈ ಡೆಕೋರೇಷನ್ ಎಲ್ಲ ಆಗಲ್ಲ ಅಂತಿದ್ದಾರೆ. ನಮ್ಮಮ್ಮ ಕಂಫರ್ಟ್, ಯಾಕಂದರೆ ನಮ್ಮಮ್ಮ ಮಾಡೋದಲ್ವಾ. ನಮ್ಮ ಅಕ್ಕ ಬಂದರೆ ನಮ್ಮ ಅಕ್ಕ ಹೆಲ್ಪ್ ಮಾಡ್ತಾಳೆ ಸೀರೆ ಉಡ್ಸೋದಕ್ಕೆಲ್ಲ. ಇಲ್ಲ ನನಗೆ ಸೀರೆ ಉಡ್ಸೋದಕ್ಕೆಲ್ಲ ಬರೋದಿಲ್ಲ ಹೆಲ್ಪ್ ಮಾಡೋಕ್ಕೆ. ಆಮೇಲೆ ನಾನೇನೋ ಮಾಡೋ ಹೋಗಿ ಏನೋ ಆಗ್ಬಿಡುತ್ತೆ, ಆಮೇಲೆ ನಾನು ಮುಗಿಸ್ಕೊತೀನಿ ನಮ್ಮ ಮಮ್ಮಿ ಹತ್ರ ಅಷ್ಟೇ. ಸೊ ಇಷ್ಟು ಶಾಪ್ ಮಾಡಿದ್ವಿ. ಆ್ಯಂಡ್ ನಮ್ಮ ಬೇಗನೆ ಬಂದುಬಿಡ್ತಾ ಇದ್ವಿ ನಾವು ಶಾಪ್ ಮಾಡ್ಕೊಂಡು. ನಮ್ಮ ಜೊತೆ ಇನ್ನೊಂದು ಆಂಟಿ ಬಂದಿದ್ರು ಅಂತ ಹೇಳಿದ್ನಲ್ಲ, ಅವರು ಸ್ವಲ್ಪ ಜಾಸ್ತಿ ಶಾಪಿಂಗ್ ಮಾಡಿದ್ರು. ಸೊ ಅವ್ರ ಜೊತೆ ಅವ್ರನ್ನ ಬಿಟ್ಟು ಬರೋಕ್ಕಾಗಲ್ಲ ಅಂದ್ಬಿಟ್ಟು ಅವ್ರ ಜೊತೆ ಇದ್ವಿ ಅಷ್ಟೇ. ಬಿಟ್ಟರೆ ನಾವು ಇಷ್ಟೇ ಶಾಪ್ ಮಾಡಿದ್ದು. ಆ್ಯಂಡ್ ಆಲ್ಮೋಸ್ಟ್ ಅದು ಬ್ಯಾಕ್ ಡ್ರಾಪ್ ಹಾಕೋ ಸ್ಟ್ಯಾಂಡು ಎಲ್ಲ ನಮ್ಮ ಮನೇಲಿದೆ. ಅದನ್ನು ಹಬ್ಬದ ದಿನ ತೋರಿಸ್ತೀನಿ. ಅದು ಅಮೆಝಾನಲ್ಲಿ ಬೈ ಮಾಡಿದ್ದು ನಾವು.
ಲಾಸ್ಟ್ ಇಯರು. ಆ್ಯಂಡ್ ಆಲ್ಮೋಸ್ಟ್ ಆ ಕಡೆ ಈ ಕಡೆ ಬಾಳೆ ಕಂಬ ಚುಚ್ಚೋದು ಅದೆಲ್ಲ ಎವ್ರಿಥಿಂಗ್ ಇಸ್ ದೇರ್, ಎಲ್ಲನೂ ಇದೆ. ಸೊ ಇಷ್ಟು ಮಾತ್ರ ಪರ್ಚೇಸ್ ಮಾಡಿದ್ದು. ಆ್ಯಂಡ್ ನಾನು ಡ್ರೆಸ್ಸು ಹೊಲಿಯೋಕ್ಕೆ ಹಾಕಿದ್ದೆ ಅನ್ನಲ್ಲ, ಅದೂ ರೆಡಿಯಾಗಿದೆ, ನಾನು ತೋರಿಸ್ತೀನಿ. ಸೊ ಗೈಸ್, ಡ್ರೆಸ್ ಹೊಲಿಯೋಕೆ ಹಾಕಿದ್ನಲ್ಲ, ಸ್ಯಾರಿ ಅಲ್ಲಿ KLM ಅಲ್ಲಿ ತೊಗೊಂಡಿದ್ವಲ್ಲ ಆ ಸ್ಯಾರಿ ಕೂಡ ಹೊಲಿಯೋಕೆ ಹಾಕಿದ್ದೆ. ಕ್ರಾಪ್ ಟಾಪ್ ಮತ್ತು ಸ್ಕರ್ಟ್ ಹೊಲಿರಿ ಅಂತ ಹೇಳಿದೆ. ಇದಕ್ಕೆ ದುಪ್ಪಟ್ಟ ಕೂಡ ಹಾಕ್ಕೋಬೋದು. ನನಗೆ ಯಾಕೋ ದುಪ್ಪಟ್ಟ ಹಾಕೊಂಡ್ರೆ ಚೆನ್ನಾಗಿದೆ ಅಂತ ನನಗೆ ಫೀಲ್ ಆಗ್ತಿದೆ. ಇಲ್ಲೊಂದು ಪಿಕ್ ಕೂಡ ಆ್ಯಡ್ ಮಾಡ್ತೀನಿ. ನಾನು ಆಲ್ರೆಡಿ ಟ್ರಯಲ್ ಮಾಡಿಬಿಟ್ಟೆ ಬಂದ ತಕ್ಷಣ. ಸೊ ಇದು ಬಂದು ಕ್ರಾಪ್ ಟಾಪು. ಆ್ಯಂಡ್ ಇದಕ್ಕೆ ಇದ್ರ ಬ್ಲೌಸ್ ಪೀಸ್ ಆಗಿದ್ದು. ಸೊ ಅದನ್ನು ನಾನು ಮ್ಯಾಚ್ ಮಾಡಿಲ್ಲ, ಯಾಕಂದರೆ ಫುಲ್ ಪ್ಲೇನ್ ಆಗಿಬಿಡುತ್ತೆ ಆಮೇಲೆ ಅಂದ್ಬಿಟ್ಟು ನಾನು ಏನಂದರೆ ಆಂಟಿಗೆ ಸೆರಗನ್ನ ಸ್ಲೀವ್ ಥರ ಅಟ್ಯಾಚ್ ಮಾಡಿ ಅಂತಂದೆ. ಸೊ ಈ ಪ್ರಿಂಟ್ ಚೆನ್ನಾಗಿತ್ತು, ವೇಸ್ಟ್ ಮಾಡೋದು ಬೇಡ ಅಂದ್ಬಿಟ್ಟು ಈ ಸೆರಗನ್ನ ಇಲ್ಲಿ ಅಟ್ಯಾಚ್ ಮಾಡಿ ಅಂದರೆ. ಸೊ ಹಿಂಗೆ ಬಂದಿದೆ. ಉಲ್ಟಾ ಇಟ್ಬಿಟ್ಟಿದ್ದೀನಿ. ಸೊ ಈ ಥರ ಬಂದಿದೆ. ಸೊ ಅದಕ್ಕೆ ಸ್ಕರ್ಟು ನನಗೇನೋ ಈ ಸಲ ಡ್ರೆಸ್ ಇಷ್ಟ ಆಗಲ್ಲ. ನನ್ನ ಲಾಸ್ಟ್ ಟೈಮ್ ಡ್ರೆಸ್ ಇಷ್ಟ ಆಯಿತು. ನನ್ನ ಲಾಸ್ಟ್ ಟೈಮ್ದು ಗ್ರೀನ್ ಕಲರು ಇದೇ ಥರ ಹೊಲಿಸಿದ್ದೆ, ಬಟ್ ಅದು ಅಟ್ಯಾಚ್ ಇತ್ತು, ಡ್ರೆಸ್ ಥರ ಪೂರ್ತಿ ಅಟ್ಯಾಚ್ ಇತ್ತು. ಇದು ಏನಂದರೆ ಕ್ರಾಪ್ ಟಾಪು ಮತ್ತು ಸ್ಕರ್ಟ್ ಮಾಡಿಸಿದ್ದೀನಿ ಅಷ್ಟೇ. ಅದು ಲಾಸ್ಟ್ ಟೈಮ್ ಸೇಮ್ ಡಿಸೈನ್, ಎವ್ರಿಥಿಂಗ್ ಇಸ್ ಸೇಮ್, ಬಟ್ ಅದು ಅಟ್ಯಾಚ್ ಇತ್ತು ಅಷ್ಟೇ. ಆ್ಯಂಡ್ ಅದು ಫುಲ್ ರನ್ನಿಂಗ್ ಹೋಗಿತ್ತು. ಆ್ಯಂಡ್ ದಿಸ್ ಇಸ್ ದ ಸ್ಕರ್ಟ್. ನಾನು ಎದುರೇ ಗೊತ್ತಾಗಲ್ಲ ಅನ್ಸುತ್ತೆ. ಸೊ ಇದು ಅದ್ರ ಸ್ಕರ್ಟ್ ಎಷ್ಟಿದೆ. ಸೊ ಇದು ಅದ್ರ ಸ್ಕರ್ಟ್. ಸೊ ನಾನು ಕ್ಯಾನ್ ಏನೂ ಹಾಕ್ಸಿಲ್ಲ, ಯಾಕಂದರೆ ನಂದು ಒಂದು ಕ್ಯಾನ್ ಸ್ಕರ್ಟ್ ಇದೆ, ಅದು ತುಂಬ ಇಷ್ಟಾಗಲೂ ಹರಳ್ಬಿಡುತ್ತೆ, ಕುತ್ಕೊಳಕ್ಕಾಗಲ್ಲ. ಒಂಥರ ಡಿಸ್ಟರ್ಬಿಂಗ್, ಇಟ್ಸ್ ವೆರಿ ಡಿಸ್ಟರ್ಬಿಂಗ್, ಕುತ್ಕೊಳಕ್ಕಾಗಲ್ಲ. ಒಂಥರ ಕೆಳಗೆ ಎಲ್ಲ ಶೆಕೆ ತುಂಬ ಆಮೇಲೆ ಚುಚ್ತಾ ಇರುತ್ತೆ. ಸೊ ಕ್ಯಾನ್ ಏನು ಹಾಕ್ಸಿಲ್ಲ, ನಾರ್ಮಲ್ ಲೈನಿಂಗ್ ಹಾಕಿದ್ರೊಳಗೆ ಅಷ್ಟೇ. ಆ್ಯಂಡ್ ಅವಾಗೆ ತೊಗೊಂಡಲ್ಲ ಪೀಸು, ಐ ಗೆಸ್ ಇಟ್ಸ್ ಆಲ್ಮೋಸ್ಟ್ ಸೇಮ್. ನೋಡಿ, ಇದು ಚಿಕ್ಕಪೇಟೆಯಲ್ಲಿ ತೊಗೊಂಡಿತ್ತು ಇದು ಕ್ಲಾತು. ಆ್ಯಂಡ್ ಇದರಲ್ಲಿ ಒಂಥರ ಬೇರೆ ಬೇರೆ ಥೀಮಲ್ಲಿದೆ. ಇದು ಓನ್ಲಿ ಹಸು ಮತ್ತು ಲೋಟಸ್ ಆ ಥೀಮಲ್ಲಿದೆ. ಸೊ ಈ ಪ್ರಿಂಟ್ಸ್ನ ಕಲಂಕಾರಿ ಪ್ರಿಂಟ್ ಅಂತಾರೆ, ನನಗಂತೂ ಸಖತ್ ಇಷ್ಟ ಈ ಪ್ರಿಂಟ್. ಸೊ ಇದು ಇದ್ರ ಸ್ಕರ್ಟ್ ಅಷ್ಟೇ ಗೈಸ್, ಅಷ್ಟೇ ಶಾಪ್ ಮಾಡಿದ್ದು. ಸೊ ನೆಕ್ಸ್ಟ್ ವಿಡಿಯೋ. ಆ್ಯಂಡ್ ಇಷ್ಟೇ ನಾವು ಶಾಪ್ ಮಾಡಿದ್ದು ಚಿಕ್ಕಪೇಟೆಯಿಂದ. ಆ್ಯಂಡ್ ಇದೆಲ್ಲ ಈ ಕಡೆ ಶಾಪ್ ಮಾಡಿದೆ. ಆ್ಯಂಡ್ ಆದಮೇಲೆ KR ಮಾರ್ಕೆಟ್ಗೆ ಹೋದ್ವಿ, ಫ್ಲವರ್ ಮಾರ್ಕೆಟ್ಗೆ. ಅಲ್ಲಿ ಮಮ್ಮಿ ಸ್ವಲ್ಪ ರೋಸು ಮತ್ತು ಲೋಟಸ್ ತಗೊಂಡ್ರು, 2 ಲೋಟಸ್ ಅಷ್ಟೇ. ಮಮ್ಮಿ